ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. 6:30 ಆಯಿತು, ಡ್ಯೂಟಿ ಮುಗೀತು. ಡ್ಯೂಟಿಯಿಂದ ಮನೆಗೆ ಬಂದೆ. ಇವತ್ತೇ ಬೇಗ ಮನೆಗೆ ಬಂದಿದ್ದೆ. ಯಾಕಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಬಂದಿತ್ತು. ಎಂತ ಬಂದಿತ್ತು ಅಂತ ಹೇಳಿ ನಿಮ್ಗೆ ಈ ಲಾಗಾಗಿ ತೋರಿಸ್ದೆ. ಈ ಲಾಗನ್ನು ಫುಲ್ ಕಾಣಿ. ಈಗ ಜಸ್ಟ್ ನಾನು ಮನೆಗೆ ರೀಚ್ ಆದಷ್ಟೇ ಬೇಗ ಫ್ರೆಶ್ ಅಪ್ ಆಗಿ ಈ ಲಾಗನ್ನು ಕಂಟಿನ್ಯೂ ಮಾಡ್ತೆ. ಎಂಥ ಗಿಫ್ಟ್ ಬಂದಿತ್ತು ಅಂತ ಹೇಳಿ ನಿಮಗೂ ತೋರಿಸ್ದೆ. ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಥರ ಮಾಡುವ ಅಂತ ಹೇಳಿ. ನೀವು ಅನ್ಕೊಂಬ್ರಿ ಇವ್ರಿಗೆ ಎಂತಕ್ಕೆ ಇನ್ಸ್ಟಾಗ್ರಾಮರ್ ಗಿಫ್ಟನ್ನು ಕಳಿಸಿರ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲೇ ನಂದು ಗುಡ್ ವೈಬ್ಸ್ ಓನ್ಲಿ ಇದನ್ನು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ, ಅದರಲ್ಲೇ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಲಕ್ಷಾಂತರ ವ್ಯೂಸ್ ಬಂದಿತ್ತು. ಹಾಗಾಗಿ ಒಂದು ದೊಡ್ಡ ಬ್ರ್ಯಾಂಡರ್ ಫ್ರೀಯಾಗಿ PR ಗಿಫ್ಟನ್ನು ಕಳಿಸಿರೋದು. ಇದು ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿರುವಂತಹ PR. ಇದು ಹೇಗಿದೆ ಅಂತ ಹೇಳಿ ತೋರಿಸ್ತೆ, ಇದ್ರೊಳಗೆ ಎಂತ ಇದೆ ಅಂತ ಹೇಳಿ ತೋರಿಸ್ತೆ. ಈಗ ನೀವು ಕಾಣ್ತಾ ಇರೋ ಪ್ರಾಡಕ್ಟ್ ಯಾವುದಂತ ಹೇಳಿದ್ರೆ ಬಿ ಬಾಡಿ ವೈಸ್ ಹೇರ್ ಗ್ರೋತ್ ಸೀರಮ್ ರೋಲ್. ಇದು ಇತ್ತೀಚಿನ ದಿನಗಳಿಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಾಗೆ ಈ ಬ್ರ್ಯಾಂಡ್ ಫುಲ್ ಟ್ರೆಂಡಿಂಗ್ ಆಗಿತ್ತು, ನೀವೆಲ್ಲರೂ ಕಂಡಿಪ್ರಿ. ಈ ಪ್ರಾಡಕ್ಟ್ದು ಪ್ಲಸ್ ಪಾಯಿಂಟ್ ಎಂತ ಅಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಬಾಟಲ್ ಥರ ಇರೋದಿಲ್ಲ, ರೋಲ್ ಆನ್ ಥರ ಇರುತ್ತೆ ಇದ್ರ ಡಿಸೈನ್. ನಾವು ಇದನ್ನ ಎಣ್ಣೆ ಥರ ಕೈಗೆ ಹಚ್ಕೊಂಡು ತಲೆಗೆ ಹಚ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನ ನೇರವಾಗಿ ತಲೆ ಕೂದಲಿನ ಸ್ಕ್ಯಾಲ್ಪ್ಗೆ ರೋಲ್ ಮಾಡಿ ತುಂಬ ಈಸಿಯಾಗಿ ಹಚ್ಕೊಳ್ಬಹುದು. ಕೈ ಜಿಡ್ಡಾಗತ್ತೆ ಅನ್ನೋ ಅವಶ್ಯಕತೆ ಇರಲ್ಲ. ಮೇನ್ ಆಗಿ ಬಾಡಿ ವೈಸ್ ಹೇರ್ ಗ್ರೋತ್ ಸೀರಮನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ಹೇಳಿದ್ರೆ ಇದ್ರೊಳಗೆ ರೋಸ್ಮೆರಿ ಇದೆ, ಮತ್ತು ಅನಾಗಿನ್ ಇದೆ, ಮತ್ತು ರೆಡಿನ್ಸಿಲ್ನ ಯೂಸ್ ಮಾಡಿರೋ ಪ್ರಾಡಕ್ಟ್ ಇದು. ನೀವು ಅನ್ಕೊಂಬ್ರಿ ಇದನ್ನು ಯೂಸ್ ಮಾಡ್ರೆ ನಮ್ಗೆ ಎಂತ ಬೆನಿಫಿಟ್ ಅಂತ ಹೇಳಿದ್ರೆ ತಲೆ ಕೂದಲು ಉದುರೋದು ಕಂಟ್ರೋಲ್ ಆಗುತ್ತೆ. ಎಂತ ಅಂತ ಹೇಳಿದ್ರೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಮತ್ತು ಈಗ ಬೇಬಿ ಹೇರ್ಸ್ ಎಲ್ಲ ಇದೆಯಲ್ಲ ಅದು ಗ್ರೋ ಆಗೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಕೂದಲು ಫುಲ್ ಸ್ಟ್ರಾಂಗ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು, ಲೇಡೀಸ್ ಕೂಡ ಯೂಸ್ ಮಾಡ್ಬೋದು. ಹೇರ್ ವಾಶ್ ಆದ್ಮೇಲೆ ಹೇರ್ನೆಲ್ಲ ಡ್ರೈ ಮಾಡ್ರ ಮೇಲೆ ಸ್ಕ್ಯಾಲ್ಪ್ಗೆ ಲೈಟ್ ಆಗಿ ರೋಲ್ ಮಾಡಿ ಮಸಾಜ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲೇ ಯಾವುದೇ ಕೆಮಿಕಲ್ ಇಲ್ಲ, ಹಂಗಾಗಿ ಇದು ತುಂಬಾ ಸೇಫ್ ಅಂದಿಕ್ಕೆ ಹೇಳ್ಬೋದು. ಈ ಪ್ರಾಡಕ್ಟ್ನ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಹೆಂಗಿತ್ತು ಅಂತ ಹೇಳಿ ನಂಗಂತೂ ಗೊತ್ತಿಲ್ಲ, ಬಟ್ ಯೂಸ್ ಮಾಡಿ ಒಳ್ಳೆ ಇದ್ರೆ ಖಂಡಿತ ನಿಮ್ಗೆ ಹೇಳ್ತೆ, ಒಳ್ಳೆ ಇಲ್ಲ ಅಂದ್ರೂ ಹೇಳ್ತೆ, ನಿಜ ಹೇಳ್ತೆ. ಗಿಫ್ಟ್ ಬಂದಾಯ್ತಾ, ಅನ್ಬಾಕ್ಸ್ ಮಾಡಿ ನೋಡಿ ಆಯ್ತಾ, ಖುಷಿ ಆಯ್ತಾ. ಈಗ ಫುಲ್ ಹಸುವಾಗ್ತಾ. ಇದೇ ಖುಷಿಗೆ ಒಂದು ಸ್ಪೆಷಲ್ ಡಿಶ್ ಮಾಡಿದೆ ವೆಜ್ಜಲ್ಲಿ. ಅದೆಂಥ ರೆಸಿಪಿ ಅಂತ ಹೇಳಿ ನೀವು ಕಾಣಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅಂತ ಅಂತ ಹೇಳಿದ್ರೆ ಸೋರೆಕಾಯಿ ಚಟ್ನಿ ಮಾಡುವ ಅಂತ ಹೇಳಿ. ಇವಾಗ ಇಲ್ಲೇ ಎಂಥದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಎಂತ ಎಲ್ಲ ಅಂತ ಹೇಳಿ ಹೇಳ್ತೆ. ಫಸ್ಟ್ ಸೋರೆಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೆ. ಕಡೆಗೆ 1 ಟೇಬಲ್ ಸ್ಪೂನ್ ಆಫಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಫಷ್ಟು ಕಡಲೆಬೇಳೆ, ಕಡೆಗೆ 1 ಟೊಮೆಟೊನ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದೆ. ಕಡೆಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ. ಕಡೆಗೆ 1 ಟೇಬಲ್ ಸ್ಪೂನ್ ಆಫಷ್ಟು ಉಪ್ಪು, ಕಡೆಗೆ 4ರಿಂದ 5 ಕೆಂಪು ಮೆಣಸು, 1 ಲಿಂಬೆಹಣ್ಣು ಗಾತ್ರದ ಫಸ್ಟ್ ಹುಣಸೆ ಹಣ್ಣು, 1/4 ಟೇಬಲ್ ಸ್ಪೂನ್ ಆಫಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಫಷ್ಟು ಕೊತ್ತಂಬರಿ, 8 ಬೆಳ್ಳುಳ್ಳಿನ ತಗೊಂಡಿದೆ. ಈಗ ಹ್ಯಾಂಗ್ ಮಾಡೋದಂತ ಹೇಳಿ ಬನ್ನಿ. ಈಗ ಒಂದು ಕಡಾಯಿನ ತಗೊಂಡಿದೆ. ಅದು ಲೈಟ್ ಮಾಡಿ ಕಾದ್ರ ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಫಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೆ. ಎಣ್ಣೆ ಸರಿಯಾಗಿ ಕಾದ್ರ ಮೇಲೆ ಇದಕ್ಕೆ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಂತ ಇದ್ದೆ, ಜೀರಿಗೆನ ಹಾಕ್ತಾ ಇದ್ದೆ. ಕಡೆಗೆ 8 ಬೆಳ್ಳುಳ್ಳಿನ ಸೇರಿಸ್ಕೊಂತ ಇದ್ದೆ, ಕೊತ್ತಂಬರಿನ ಹಾಕ್ತಾ ಇದ್ದೆ. ಕಡೆಗೆ 5ರಿಂದ 6 ಕೆಂಪು ಮೆಣಸನ್ನ ತಗೊತಾ ಇದ್ನಲ್ಲ ಅದನ್ನು ಹಾಯ್ಕೊತಾ ಇದ್ದೆ. ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ ಕರೆಕ್ಟ್ ಹಸಿ ವಾಸನೆ ಎಲ್ಲ ಹೋಯ್ಕ. ಈರುಳ್ಳಿ ಸರಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೈಕ್ ಬಂದರೆ ಟೇಸ್ಟು ಲೈಕ್ ಇರುತ್ತೆ, ಚಟ್ನಿ ಅಲ್ದ ಅದಕ್ಕೋಸ್ಕರ. ಈಗ ಚಿಕ್ಕದಾಗಿ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿನಲ್ಲ ಆ ಸೋರೆಕಾಯಿನ ಈಗ ಸೇರಿಸ್ಕೊಂತ ಇದ್ದೆ. ಸೋರೆಕಾಯಿ ಚಟ್ನಿನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ಕಾಂಬ. ಈಗ ಹುಣಸೆ ಹಣ್ಣನ್ನು ಸೇರಿಸ್ಕೊಂತ ಇದ್ದೆ. ಹಾಗೆ 2 ಟೇಬಲ್ ಸ್ಪೂನ್ ಫಸ್ಟ್ ಉಪ್ಪನ್ನು ಸೇರಿಸ್ಕೊಂತ ಇದ್ದೆ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಕ ಈಗ ಒಂದು ಮುಚ್ಚಳ ತೆಗೆದು ಮುಚ್ಚಿಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಲೈಕ್ ಮಾಡಿ ಬೇಯಲಿ ಅಂತ ಹೇಳಿ. ಸೋರೆಕಾಯಿ ಸ್ವಲ್ಪ ಬೆಂದ್ರ ಮೇಲೆ ಗ್ರೈಂಡ್ ಮಾಡ್ರೆ ಒಳ್ಳೆ ಹತ್ತಲ್ಲ, ಅದಕ್ಕೋಸ್ಕರ ಒಂದು 10ರಿಂದ 15 ನಿಮಿಷ ಬೇಯಕ್ಕೆ ಬಿಟ್ಟಿದೆ. ಈಗ ಮುಚ್ಚಳನ ಓಪನ್ ಮಾಡ್ತಾ ಇದ್ದೆ, ಕಾಂಬ ಬೆಂದಿತ್ತ ಇಲ್ಲಿ ಅಂತ ಹೇಳಿ. ಇಷ್ಟು ಬೆಂದ್ರೆ ಸಾಕು. ಜಾಸ್ತಿ ಸೋರೆಕಾಯಿ ಬೆಂದ್ರೆ ಕಡೆಗೆ ಸೋರೆಕಾಯಿ ಪಲ್ಯ ಹತ್ತ, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋ ರೆಸಿಪಿ ಚಟ್ನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೆ. ಎಲ್ಲ ಬೆಂದಿತ್ತ ಅಂತ ಹೇಳಿ ಕಾಣ್ತಾ ಇದ್ದೆ, ಎಲ್ಲ ಸರಿಯಾಗಿ ಬೆಂದಿತ್ತು. ಈಗ ಮಿಕ್ಸಿಗೆ ಡೈರೆಕ್ಟಾಗಿ ಬಿಸಿ ಇತ್ತಲ್ಲ ಹಾಕೋಕ್ಕಾತಿಲ್ಲ, ಅದಕ್ಕೋಸ್ಕರ ಒಂದು 15 ನಿಮಿಷ ನಾನು ಇದನ್ನು ಹಾಗೆ ಆಫ್ ಮಾಡಿಡ್ತೆ. ಲೈಕ್ ಮಾಡಿ ಅದು ಬಿಸಿ ಎಲ್ಲ ಆರ್ಕಲ್ಲ, ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡುವ ಅಂತ ಹೇಳಿ. ಸೋರೆಕಾಯಲ್ಲೇ 92% ನೀರಿನಂಶ ಇರೋದ್ರಿಂದ ಬಾಡಿ ಹೀಟ್ ಆದರೆ ಸೋರೆಕಾಯಿ ರೆಸಿಪಿ ಎಲ್ಲ ತಿಂದರೆ ಅದನ್ನು ಕಡಿಮೆ ಮಾಡೋ ಕೆಪಾಸಿಟಿ ಇತ್ತು. ಈಗ ಬಿಸಿ ಎಲ್ಲ ಆರಿತ್ತು. ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಮಸಾಲನೂ ಸೇರಿಸ್ತಾ ಇದ್ದೆ. ಈಗ ಜಾರ್ ಮುಚ್ಚಳನ ಹಾಕಿ ಒಳ್ಳೆ ಮಾಡಿ ಗ್ರೈಂಡ್ ಮಾಡುವ.
ಸೇಮ್ ಚಟ್ನಿ ಹೆಂಗಿತ್ತು ಹಾಗೆ ಐಕ ಅಷ್ಟು ಲೈಕ್ ಗ್ರೈಂಡ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡುವತ್ತಿಗೆ ನೀರನ್ನೆಲ್ಲ ಸೇರಿಸ್ಕೊಂಬುದು ಬೇಡ. ಎಂತಕಂದ್ರೆ ಸೋರೆಕಾಯಿಗೆ ನೀರು ಇರುತ್ತಲ್ಲ, ಅದಕ್ಕೋಸ್ಕರ ನೀರು ಹಾಕಿದ್ರೆ ತೆಳ್ಳಗಾಗಿ ಬಿಡುತ್ತೆ. ಈಗ ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಲೈಕೆ ಗ್ರೈಂಡ್ ಆಯ್ತು ಅಂತ ಹೇಳಿ, ಸೇಮ್ ಕೆಂಪು ಚಟ್ನಿ ನಾವು ಮಾಡ್ತೀವಲ್ಲ ಹಂಗಾಯ್ತು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಈಗ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡಿದೆ. ಈಗ ಕಡಾಯಿ ಸರಿಯಾಗಿ ಕಾದಿತ್ತು. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಫಸ್ಟ್ ತೆಂಗಿನ ಎಣ್ಣೆನ ಸೇರಿಸ್ತಾ ಇದ್ದೆ. ಎಂತಕಂತ ಹೇಳಿದ್ರೆ ತೆಂಗಿನ ಎಣ್ಣೆ ಹೆಲ್ದಿಗೆ ಫುಲ್ ಒಳ್ಳೇದಲ್ಲ, ಅದಕ್ಕೋಸ್ಕರ. ಈಗ ಒಗ್ಗರಣೆ ಐಟಮ್ ಎಲ್ಲ ಇದೆಯಲ್ಲ, ನಾನು ಬೆಳ್ಳುಳ್ಳಿ, ಕಡೆಗೆ ಬೇವಿನ ಸೊಪ್ಪು, 2 ಒಣಮೆಣಸನ್ನು ಹಾಕೊಂಡಿದ್ದೆ. 1/4 ಟೇಬಲ್ ಸ್ಪೂನ್ ಫಸ್ಟ್ ಸಾಸಿವೆ, ಕಡೆಗೆ 1/4 ಟೇಬಲ್ ಸ್ಪೂನ್ ಫಸ್ಟ್ ಉದ್ದಿನ ಬೇಳೆನೂ ಸೇರಿಸ್ತಾ ಇದ್ದೆ. ಇಷ್ಟೇ ಹಾಕೋದು, ಮತ್ತೆಂತ ಹಾಕೋದಿಲ್ಲ. ಒಗ್ಗರಣೆ ಸರಿಯಾಗಿ ಫ್ರೈ ಆದ್ಮೇಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಚಟ್ನಿ ಇದೆಯಲ್ಲ ಅದನ್ನು ಸೇರಿಸ್ಕೊಂಡ್ಕ ತುಂಬ ಹೊತ್ತು ಬಿಸಿ ಮಾಡೋಕೆ ಹೋಗಬೇಡಿ, ಸ್ವಲ್ಪ ಒಗ್ಗರಣೆ ಸೆಟ್ಟಾರ್ ಸಾಕು. ಅದಕ್ಕೆ ರೆಸಿಪಿ ಮಾತ್ರ ಎಷ್ಟು ಲೈಕ್ ಬಂದಿತ್ತು ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದಾಯ್ತು, ಹೆಂಗಿತ್ತ ಕಾಂಬ ಅಂತ ಹೇಳಿ, ಹೆಂಗೆ ಆಗ್ತಾ ಕಾಂಬ ಅಂತ ಹೇಳಿ. ಬಟ್ ಇಷ್ಟು ಟೇಸ್ಟಾಗಿ ಬಂದಿತ್ತು ಅಂತ ಹೇಳಿದ್ರೆ ನಂಗೆ ಮಾತ್ರ ತುಂಬ ಇಷ್ಟ ಆಗಿ ಹೋಯ್ತು. ನೀವು ದೋಸೆ ಇಡ್ಲಿಗೆಲ್ಲ ನಾರ್ಮಲಾಗಿ ಕೆಂಪು ಚಟ್ನಿ ಮಾಡೋ ಬದಲು ಇದನ್ನು ಮಾಡಿದರೆ ಬೆಸ್ಟ್ ಅಂದರೆ ಬೆಸ್ಟ್. ಹೆಲ್ತಿಗೂ ತುಂಬ ಒಳ್ಳೆಯದು. ಸೋರೆಕಾಯಿ ಹೆಲ್ತಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತಂತ ಹೇಳಿ ನಂಗೆ ಗೊತ್ತೇ ಇರಲಿಲ್ಲ. ಆಯ್ತು, ಬಾಡಿ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಕಡೆಗೆ ಫೇಸ್ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಆಗೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಾನು ಇವತ್ತೇ PR ಬಂದು ಖುಷಿಗೆ ಎಂಥದೆಲ್ಲ ಮಾಡಿದೆ ಅಂತ ಹೇಳಿದ್ರೆ ವೈಟ್ ರೈಸ್ ಮಾಡಿದೆ ಆಯ್ತು, ಕಡೆಗೆ ದಾಲ್ ಕರಿ ಮಾಡಿದೆ, ಹಾಗೆ ಸೋರೆಕಾಯಿ ಚಟ್ನಿ ಸ್ಪೆಷಲಾಗಿ ಮಾಡೋದಾಯ್ತು. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಸೋರೆಕಾಯಿನ ನೀವು ಒಂದ್ಸಲನೂ ಅದರ ರೆಸಿಪಿ ಮಾಡದೇ ಇರ್ತೀರಿ. ನೀವು ಈ ರೆಸಿಪಿ ಅಂತೂ ಟ್ರೈ ಮಾಡ್ತೀರಿ, ಅದನ್ನು ನಂಗೆ ಕನ್ಫರ್ಮ್ ಗೊತ್ತಿತ್ತು. ಎಂತಕ್ಕಂತ ಹೇಳಿದ್ರೆ ನಮ್ಗೆ ಹೆಲ್ತಿಗೆ ಒಳ್ಳೇದತ್ತ ಅಂತ ಹೇಳಿದ್ರೆ ನಾವು ಆ ರೆಸಿಪಿನ ಮಾಡಿ ತಿಂತೀವಲ್ದ. ಕೊನೆಗೂ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾದ ಸೋರೆಕಾಯಿ ಚಟ್ನಿ ರೆಡಿ ಆಯಿತು. ಇವತ್ತಿನ ದಿನ ಆಫೀಸ್ ಕೆಲಸ, ಆಫೀಸಿಂದ ಮನೆಗೆ ಬಂದ ಮೇಲೆ ಲಾಗ್, ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದ ಮೊದಲ PR ಗಿಫ್ಟ್ ಬಾಕ್ಸ್ ಅನ್ಬಾಕ್ಸಿಂಗ್, ಹೆಲ್ದಿ ಅಡುಗೆ ಎಲ್ಲ ಸೇರಿ ಇವತ್ತಿನ ದಿನ ಮಾತ್ರ ಸೂಪರಾಗಿದ್ದಿತ್ತು. ಮತ್ತು ದಿನ ಕೂಡ ಪಾಸಿಟಿವ್ ಆಗಿದ್ದಿತ್ತು. ಮತ್ತೆ ವೀಡಿಯೋ ಮಾಡ್ಕೊಂಡು ಹೇಳಿ ಅನ್ನೋ ಥರ ಫೀಲ್ ಕೊಡ್ತಾ ಇವತ್ತಿನ ಈ ಇನ್ಸ್ಟಾಗ್ರಾಮ್ದು PR ಬಾಕ್ಸು. ಈ ವಿಡಿಯೋ ನಿಮಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಾಗೆ ಮತ್ತೆ ಸಿಗ್ತೆ. ಇವತ್ತು ನಾ ಮಾಡಿರೋ ರೆಸಿಪಿನ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ, ಹೆಂಗಿತ್ತು ಅಂತ ಹೇಳಿ ನಂಗೊಂದು ಕಮೆಂಟ್ ಮಾಡಿ. ಕಾಂಬ ಎಷ್ಟು ಜನ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳಿ. ಸೋರೆಕಾಯಿ ತಿನ್ನೋಕೆ ಇಷ್ಟ ಇಲ್ದಿದ್ದರೂ ಈ ರೆಸಿಪಿ ಅಂತೂ ಟ್ರೈ ಮಾಡ್ರ ಮೇಲೆ ಖಂಡಿತ ನಿಮಗೂ ಸೋರೆಕಾಯಿ ಇಷ್ಟ ಆಯೇ ಆಗ್ತಾ. ಮತ್ತೊಂದು ಡೈಲಿ ಲಾಗ್ ಮತ್ತು ಒಳ್ಳೆ ರೆಸಿಪಿ ಜೊತೆಗೆ ಮತ್ತೊಂದು ಸಲ ಬತ್ತೆ. ಥ್ಯಾಂಕ್ ಯು.